ಈಗ ರವನ ಒಂದು ಮಿಕ್ಸರ್ ಜಾರಿಗೆ ಹಾಕಿ ಸಣ್ಣ ಮಾಡ್ಕೊಂಡ್ಬರ್ತೀನಿ. ಯಾಕಂದ್ರೆ ನಾವು ಉಪ್ಪಿಟ್ಟು ರವೆ ತೊಗೊಂಡಿನಲ್ರಿ, ಚಿರೋಟಿ ರವೆ ಇದ್ರೆ ನಡೀತಿದ್ರಿ. ಇದು ಉಪ್ಪಿಟ್ಟು ರವೆ ಒಂದು ಸ್ವಲ್ಪ ದಪ್ಪ ಇರ್ತದಲ್ರಿ, ಅದಕ್ಕೆ ಒಂದು ಸ್ವಲ್ಪ ಮಿಕ್ಸರ್ ಹಾಕೊಂಡ್ಬರ್ತೀನಿ. ನಾನು ಮಿಕ್ಸರ್ ಹಾಕೊಂಡ್ಬಂದೀನಿ ರೀ. ಅವು ಸಣ್ಣಗೆ ಅವ್ರಿ ಪ್ಯಾನ್ ಇಟ್ಕೋತೀನಿ ರೀ. ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕೋತೀನಿ. ಈಗ ರವನ ಹಾಕೋತೀನಿ. ಅದಕ್ಕೆ ಒಂದು ಸ್ವಲ್ಪ ಕೆಂಪು ಹಾಕಂಗೆ ಇದನ್ನು ಹುರ್ಕೋಬೇಕು. ಒಂದು ಸ್ವಲ್ಪ ಕೆಂಪು ಹಾಕಿ ರವೆ ಉದ್ದವ್ರಿ. ಇದು ಒಂದು ಪ್ಲೇಟಿಗೆ ಹಾಕೋತೀನಿ ರೀ. ಈಗ ಇಷ್ಟಾದ್ರೆ ಸಾಕ್ರಿ, ಭಾಳ ಏನು ಬೇಡ. ಈಗ ಅದೇ ಪ್ಯಾನ್ಗೆ ನಾನು 2 ಬಟ್ಲ ಹಾಲು ಹಾಕೋತೀನಿ ರೀ. ಇನ್ನೊಂದು ಸ್ವಲ್ಪ ಒಂದು ಕುದಿ ಬರಬೇಕು ಸಾಕು. ಒಂದು ಕುದಿ ಬಂದ್ರೆ ಸಾಕು. ಈಗ ಏಲಕ್ಕಿನ ಕುಟ್ಟಿ ಸಿಪ್ಪೆ ಸಮೇತ ಹಾಕ್ತಾ ಇದ್ದೀನಿ ರೀ. ಅದಕ್ಕೆ ಈಗ ಹಾಲು ಕುದಿ ಬಂದ ಈಗ ನಾನು ರವೆ ಸೇರಿಸ್ಕೊತೀನಿ ರೀ. ಶೌಕಾಸನೆ ಗಂಟೆ ಅಲ್ಲಾದಂಗೆ ಈ ರವನ ಸೇರಿಸ್ಕೊಬೇಕು. ನೋಡ್ರಿ, ಇದನ್ನ ಗಂಟೆ ಅಲ್ಲಾದಂಗೆ ಕರೆಸ್ತೀನಿ ರೀ. ಇದನ್ನು ಒಂದು ಪ್ಲೇಟ್ ಮುಚ್ಚಿ ಈಗ ಇದನ್ನು ಒಂದು ಪ್ಲೇಟ್ ಮುಚ್ಚಿ ಮುಂದೆ ಬಿಡೋಣ. ಅಷ್ಟರಲ್ಲಿ ಪಾಕ ಮಾಡ್ಕೊಳ್ಳೋಣ. ಈಗ ನಾನು ಪಾಕ ಮಾಡ್ಕೊಳಕ್ಕೆ ಒಂದು ಕಪ್ ಸಕ್ಕರೆ ತೊಗೊಂಡಿದ್ರಿ. ಈಗ ಅದೇ 1 ಕಪ್ಲಿಂದ ನೀರು ಹಾಕೋತೀನಿ. ಇದು ರವೆ ಉಂಗೋಗಿಟ್ಟಿದ್ನಲ್ಲ, ಇದು ಉಂಗೋಯ್ದಲ್ಲ. ಈಗ ನಾ ಇದನ್ನ ಚೆನ್ನಾಗಿ ನಾಕೋತೀನಿ. ಈಗ ಹಿಟ್ಟ ಚೆನ್ನಾಗಿ ಮಿಟ್ಕೊಂಡಿರಿ. ಈಗ ಸಣ್ಣ ಉಳಿ ಮಾಡ್ಕೊತೀನಿ. ಈಗ ಬಾಲ್ ಟೈಪ ಸಣ್ಣ ಇದೆಲ್ಲ ಇವನ್ನ ರೆಡಿ ಮಾಡ್ಕೊಂಡಿದ್ರಿ. ಈಗ ಕರ್ಕೋತೀನಿ. ಇವನ್ನ ಕರಿಲಕ್ಕೆ ಎಣ್ಣೆ ಇದ್ದೀನಿ. ಇದು ಎಣ್ಣೆಕಾಯ್ದದ. ನೋಡ್ರಿ, ಈ ಥರ ಕೆಂಪು ಆಗಂಗೆ ಇವನ್ನ ಕರ್ಕೊಂಡಿನಿ. ಇದನ್ನು ಪಾಕಕ್ಕೆ ಹಾಕ್ತೀನಿ. ಪಾಕಕ್ಕೆ ಹಾಕೋತೀನಿ ರೀ. ಈ ಥರ ರೆಡಿ ಆಗ್ಯಾವ ನೋಡ್ರಿ. ಇದನ್ನು ಒಂದು 5 ನಿಮಿಷ ಮುಚ್ಚಿ ಇಡೋಣ್ರಿ. ಎಲ್ಲ ಹಿರ್ಕೋಬೇಕಲ್ರಿ, ಅದಕ್ಕೆ ಒಂದು 5 ನಿಮಿಷ ಮುಚ್ಚಿಡೋಣ್ರಿ. ಬೆಟ್ಲೆ ರವದಿಂದ ಇಷ್ಟು ಗುಲಾಬ್ ಜಾಮೂನ ಮಾಡಿ ನೋಡ್ರಿ. ನಮಗೆ ಯಾವಾಗ ಗುಲಾಬ್ ಜಾಮೂನ್ ತಿನ್ಬೇಕು ಅನಿಸ್ತದ, ಅವಾಗ ಅಂಗಡಿ ಹೋಗಿ ಜಾಮೂನ್ ಮಿಕ್ಸ್ ಪ್ಯಾಕೆಟ್ನ ತರೋದಾಗಂಗಿಲ್ಲ. ಆವಾಗ ಈ ಥರ ಮನೆಯಲ್ಲಿರುವ ರವಾನ ಯೂಸ್ ಮಾಡ್ಕೊಂಡು ಈ ಥರ ಗುಲಾಬ್ ಜಾಮೂನ ಮಾಡ್ಕೋಬೋದು. ಈ ರೀತಿ ನೀವು ಟ್ರೈ ಮಾಡಿ ನೋಡಿರಿ. ತುಂಬ ಚೆನ್ನಾಗಿ ಅನಿಸ್ತಾವೆ, ಎಲ್ಲರಿಗೂ ಇಷ್ಟ ಆಗುತ್ತೆ.